ವೀಕ್ಷಕರೇ, ರಾಧಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಮಾಡಲು ಹೊರಟಿರುವ ರೆಸಿಪಿ ಬೆಟ್ಟದ ನೆಲ್ಲಿಕಾಯಿಯ ಉಪ್ಪಿನಕಾಯಿ. ಕೇಳ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ಬನ್ರಿ ನೋಡ್ರಿ, ನಾವು ಉಪ್ಪಿನಕಾಯಿ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರಿ. ಈಗ ತಡ ಮಾಡದೆ ಉಪ್ಪಿನಕಾಯಿ ಮಾಡುವ ರೆಸಿಪಿಯನ್ನು ನೋಡುವ. ಮೊದಲಿಗೆ ನೆಲ್ಲಿಕಾಯನ್ನು ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಮಾಯಿಶ್ಚರ್ ಎಲ್ಲ ತೆಗೆದು ನೀಟಾಗಿ ಡ್ರೈ ಆಗಿರಬೇಕು. ನೋಡಿ, ಈಗ 2 ಸ್ಪೂನ್ ಸಾಸಿವೆ, 2 ಸ್ಪೂನ್ ಜೀರಿಗೆ ಮತ್ತು 1.5 ಸ್ಪೂನಷ್ಟು ಮೆಂತ್ಯ ತೆಗೆದುಕೊಂಡಿದ್ದೇನೆ. ಈಗ ಒಂದು ಪ್ಯಾನಲ್ಲಿ ಸಾಸಿವೆ, ಮೆಂತ್ಯ ಮತ್ತು ಜೀರಿಗೆಯನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಈಗ ಮತ್ತೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಕಟ್ ಮಾಡಿ ಮಾಯಿಶ್ಚರ್ ತೆಗೆದಿರುವಂತಹ ನೆಲ್ಲಿಕಾಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಬೇಕು. ಜಾಸ್ತಿ ಏನು ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಸುಮ್ಮನೆ 1-2 ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡಿಕೊಂಡರೆ ಸಾಕು. ನೆಲ್ಲಿಕಾಯಿ ಈ ರೀತಿ ಹೊಂಬಣ್ಣ ಬಂದಾಗ ತೆಗೆದಿಟ್ಟುಕೊಂಡರೆ ಆಯಿತು. ಈಗ ಮಿಕ್ಸಿ ಜಾರ್ಗೆ ಆಗಲೇ ರೋಸ್ಟ್ ಮಾಡಿಟ್ಟುಕೊಂಡಿದ್ದಂತಹ ಜೀರಿಗೆ, ಮೆಂತ್ಯ ಹಾಗೆ ಸಾಸಿವೆಯನ್ನು ಸೇರಿಸಿಕೊಳ್ಳಿ. ಇದರ ಜೊತೆಗೆ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಸೇರಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಬಳಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ನೀವು ಒಣಮೆಣಸಿನಕಾಯನ್ನೇ ಹಾಕಿಕೊಳ್ಳಬಹುದು. ಈಗ ಇದೆಲ್ಲವನ್ನು ರಫ್ ಆಗಿ ಪೌಡರ್ ಮಾಡಿಕೊಳ್ಳಬೇಕು. ಮತ್ತು ಈ ಪೌಡರನ್ನು ಹುರಿದಿಟ್ಟಿರುವಂತಹ ನೆಲ್ಲಿಕಾಯಿಗೆ ಸೇರಿಸಿಕೊಳ್ಳಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲವನ್ನು ನೀಟಾಗಿ ಬೆರೆಸಿ. ಇದಕ್ಕೆ ಈಗ ಅರಿಶಿಣದ ಪುಡಿಯನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಇದೆಲ್ಲ ಮಿಶ್ರಣವಾದ ಮೇಲೆ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಕಾಯಲು ಇಟ್ಟು ಸಾಸಿವೆ, ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿಕೊಂಡಿದ್ದಂತಹ ಉಪ್ಪಿನಕಾಯಿಗೆ ಬೆರೆಸಿದರೆ ಟೇಸ್ಟಿ ಇನ್ಸ್ಟಂಟ್ ಆಮ್ಲಾ ಪಿಕ್ಕಲ್ ಸಿದ್ಧವಾಗುತ್ತದೆ. ನೋಡಿ, ಎಷ್ಟು ರುಚಿಕರವಾಗಿದೆ ಅಲ್ವಾ? ನೋಡಿದರೇನೆ ಬಾಯಲ್ಲಿ ನೀರೂರುತ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಎಂದು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ರಾಧಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.